ದರ್ಶನ್ಗೆ ಮನೆಯೂಟಕ್ಕಿಂತ ಚೆನ್ನಾಗಿರುವಂತ ಊಟ ಸಿಗ್ತಾ ಇದೆಯಾ? ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ನಿಜಕ್ಕೂ ಕೂಡ ದರ್ಶನ್ಗೆ ಮನೆಯೂಟದ ಅವಶ್ಯಕತೆ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಟಾಕೊಳ್ತಾ ಇದೆ. ಮನೆಯೂಟದ ಅರ್ಜಿಯನ್ನ ಹಾಕೊಂಡಿದ್ರು ದರ್ಶನ್. ಹಾಗಾದ್ರೆ ಈ ಅರ್ಜಿಯನ್ನ ಹಾಕೊಂಡಿರೋದು ದರ್ಶನ್ ಸುಮ್ನೆನಾ? ಮನೆಯಿಂದ ಊಟ ಬೇಕು, ನನಗೆ ಮನೆಯಿಂದ ಊಟ ತರಿಸ್ಕೊಡಿ, ಜೈಲಲ್ಲಿರುವಂತ ಊಟದಿಂದ ಅಜೀರ್ಣ ಆಗ್ತಾ ಇದೆ, ಡಯೇರಿಯಾ ಆಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ, ಅದೆಲ್ಲ ಕೂಡ ಸುಮ್ನೆನಾ? ಹಾಗಾದ್ರೆ ಅರ್ಜಿ ಹಾಕೊಂಡಿರೋದು. ಈ ಫೋಟೋ ನೋಡ್ತಾ ಇದ್ರೆ ದರ್ಶನ್ ಜೈಲೂಟವನ್ನ ಮಾಡ್ತಾನೆ ಇಲ್ವಾ, ಜೈಲೂಟ ಅವ್ರು ಮಾಡ್ತಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟಾಕೊಂಡಿದೆ. ಜನರ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರ ಹಾಗಾದ್ರೆ ಜೈಲಧಿಕಾರಿಗಳು. ಇಲ್ಲಿವರೆಗೂ ಕೂಡ ಕಾನೂನಾತ್ಮಕ ಹೋರಾಟವನ್ನ ನಾವೆಲ್ಲರೂ ನೋಡ್ಕೊಂಡು ಬಂದ್ವಿ. ಜನರು ಕೂಡ ಅದನ್ನೇ ಅನ್ಕೊಳ್ತಾ ಇದ್ರು. ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ, ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ. ಇನ್ನು ಕೂಡ ಜೈಲಿನಲ್ಲಿರುವಂತಹ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಕ್ಕಿಲ್ಲ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ. ಆದ್ರೆ ಜೈಲಿನಲ್ಲಿ ನಗು ಮೊಗದಿಂದಲೇ ಈಗ ದರ್ಶನ್ ಕಾಲ ಕಳೀತಿದ್ದಾರೆ. ಜೊತೆಗೆ ರೌಡಿ ಶೀಟರ್ಗಳು ಬಂದು ಅವರನ್ನ ಭೇಟಿಯಾಗಿದ್ದಾರೆ. ಬಲಗೈಯಲ್ಲಿ ಒಂದು ಕಾಫಿ ಮಗ್ ಇದೆ, ಎಡಗೈಯಲ್ಲಿ ಸಿಗರೇಟ್ ಸೇದುತ್ತಾ ಇದ್ದಾರೆ. ಅವ್ರ ಜೊತೆಗಿರುವಂಥದ್ದು ಇಬ್ರು ಕೂಡ ನಟೋರಿಯಸ್ ರೌಡಿ ಶೀಟರ್ಗಳು. ಒಬ್ಬ ಕುಳ್ಳ ಸೀನಾ, ಇನ್ನೊಬ್ಬ ವಿಲ್ಸನ್ ಗಾರ್ಡನ್ ನಾಗ, ಮತ್ತೊಬ್ರು ನಾಗರಾಜ್, ಅಂದರೆ ಅವರ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್. ಇವ್ರು ಮೂವರು ಕೂಡ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನ ಒಳಗಡೆ ಬಿಟ್ಟಿದ್ಯಾರು? ಈ ರೀತಿಯಾಗಿ 4 ಜನ ಕೂಡ ಚೇರ್ ಹಾಕೊಂಡು ಕುತ್ಕೊಂಡು ಕಾಫಿ ಹೀರ್ತಾ ಸಿಗರೇಟ್ ಸೇದ್ತಾ ಕೂತಿದ್ದಾರೆ ಅಂತ ಅಂದರೆ ದರ್ಶನು, ಇದೆಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದ್ಯಾರು? ಹಾಗಾದರೆ CCTVಗಳಿರ್ತಾವೆ. ಜೈಲಧಿಕಾರಿಗಳು ಅಂತ ಬಂದಾಗ ಇವತ್ತು ಭಾನುವಾರ ಕೆಲ ಜೈಲಾಧಿಕಾರಿಗಳು ಇಲ್ಲದೆ ಇರ್ಬೋದು, ಅವ್ರ ಬದಲಿಗೆ ಇನ್ಯಾರೋ ಇರ್ಬೋದು, ಡೈಲಿ ಇರೋರ ಬದಲು ಬೇರೆಯವ್ರು ಇರ್ಬೋದು. ಬೇರೆಯವರಾದ್ರೂ ಒಟ್ಟು ಇರ್ತಾರಲ್ಲ ಅಲ್ಲಿ, ಅವ್ರು ಇಲ್ಲದೆ ಇದ್ರೂ CC ಕ್ಯಾಮ್ರಾಗಳಿರ್ತಾವಲ್ಲ, ಇದೆಲ್ಲವನ್ನು ಕೂಡ ಕಣ್ತಪ್ಪಿಸಿ ಮಾಡೋದಕ್ಕೆ ಸಾಧ್ಯನಾ? ಹಾಗಾದರೆ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ. ಮತ್ತೊಂದು ಕಡೆ ಈ ರೀತಿಯಾಗಿ ರಾಜಾತಿಥ್ಯ ಕೊಡ್ತಾ ಇರೋದ್ರಿಂದ ಅನೇಕರಿಗೆ ಪ್ರಶ್ನೆ ಹುಟ್ಟಾಕೊಳ್ಳುತ್ತೆ. ನಿಜಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ದುಡ್ಡಿದ್ದಂಥವರು ಕೈದಿಗಳಾಗಿ, ವಿಚಾರಣಾಧೀನ ಕೈದಿಗಳಾಗಿ ಹೋದರೆ ಮನೆಯಲ್ಲಿ ಇರುವಂಥ ಫೆಸಿಲಿಟೀಸನ್ನು ಅಲ್ಲೂ ಕೂಡ ನಾವು ಪಡ್ಕೊಳ್ಬಹುದಾ ಅನ್ನುವಂಥ ಪ್ರಶ್ನೆ. ಜೊತೆಗೆ ಅನೇಕರಿಗೆ ಇದು ಪ್ರವೋಕ್ ಆಗುವಂಥ ವಿಚಾರ ಕೂಡ. ಅಂದರೆ ದರ್ಶನ್ ಅಭಿಮಾನಿಗಳು ಕೆಲವರು ಇರ್ತಾರಲ್ಲ, ಅವರಿಗೂ ಕೂಡ ಅನಿಸ್ತಾ ಇರುತ್ತೆ, ನಾವು ಕೂಡ ಈ ರೀತಿಯಾಗಿ ಏನಾದರೂ ಮಾಡ್ಕೊಂಡು ಹೋದರೆ, ಜೈಲಿಗೆ ಹೋದರೆ ಅಲ್ಲಿ ದರ್ಶನ್ ಪಕ್ಕದಲ್ಲಿ ಕೂತ್ಕೊಳ್ಬಹುದಾ ಅಂತ. ಹಾಗಾಗಿ ಇದ್ಯಾವುದಕ್ಕೂ ಕೂಡ ನಮ್ಮ ಕಾನೂನು ವ್ಯವಸ್ಥೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗುತ್ತಾ? ಇವತ್ತಿನ ಸಂದರ್ಭದಲ್ಲಿ ಈ ಫೋಟೋವನ್ನು ಕ್ಲಿಕ್ಕಿಸ್ಕೊಂಡಿದ್ದಾರಲ್ಲ, ಈ ರೀತಿಯಾಗಿ ಅವರು ಟೀ ಕುಡಿತಾ ಸಿಗರೇಟ್ ಸೇದ್ತಾ ಕೂತಿದ್ದಾರಲ್ಲ, ಈಗ ಯಾರಲ್ಲಿ ಜೈಲಾಧಿಕಾರಿಗಳಿದ್ರು ಆ ಸಂದರ್ಭದಲ್ಲಿ, ಯಾರು ಒಳಗೆ ಬಿಟ್ಟಿದ್ದು ಇವರನ್ನ, ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದು ಯಾರು? ಇದೆಲ್ಲದ್ರ ಬಗ್ಗೆ ಕೂಡ ಹಾಗಾದರೆ ತನಿಖೆ ಆಗುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ತಾರಾ? ಅದು ಕೂಡ ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಜೈಲು ಅಂತ ಬಂದಾಗ ಹೇಗಿರುತ್ತೆ ಅಂತ ಅಂದರೆ ಅನೇಕ ಸಿನಿಮಾಗಳನ್ನು ನೋಡಿರ್ತಾರೆ, ಸೀರಿಯಲ್ಗಳಲ್ಲಿ ನೋಡಿರ್ತಾರೆ, ಅಥವಾ ಕೆಲವೊಂದು ಸಾಕ್ಷ್ಯ ಚಿತ್ರಗಳನ್ನು ನೋಡಿಕೊಂಡು ಜೈಲ್ ಅಂದರೆ ಹೀಗಿರುತ್ತೆ ಅಂತ ಅನೇಕರಿಗೆ ಜೈಲಿನಲ್ಲೂ ಕೂಡ ಶೂಟಿಂಗ್ ಮಾಡಿರೋದ್ರಿಂದ ಹೀಗಿರುತ್ತೆ ಅಂತ ಒಂದಷ್ಟು ಇರುತ್ತೆ. ಅಂದರೆ ಜೈಲಿಗೆ ಹೋಗಿ ಭೇಟಿ ಆಗಬೇಕು ಅಂತಂದರೆ ಒಂದು ಸ್ಪೆಷಲ್ ಎಂಟ್ರಿ ಇರುತ್ತೆ, ಇನ್ನೊಂದು ನಾರ್ಮಲ್ ಎಂಟ್ರಿ ಇರುತ್ತೆ. ಸ್ಪೆಷಲ್ ಎಂಟ್ರಿ ಅಂತ ಬಂದಾಗ ಈಗ ಜೈಲಿನಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು, ಅಥವಾ ಅವರ ಮಗ ಕುಟುಂಬಸ್ಥರು ಬಂದರು ಅಂತಂದರೆ ಸ್ಪೆಷಲ್ ಎಂಟ್ರಿ ಮೂಲಕ ಬಂದರು ಅಂತಂದರೆ ಅದಕ್ಕೆ ಅಂತಲೇ ಒಂದು ಹಾಲಿರುತ್ತೆ. ಅವ್ರ ಜೊತೆಗೆ ಮಾತನಾಡ್ಬೋದು. ಮಗನನ್ನು ತಪ್ಪಿಕೊಂಡು ಮೊನ್ನೆ ಕೂಡ ಭಾವುಕರಾದರು. ಇದೆಲ್ಲದ್ರ ಬಗ್ಗೆ ಕೂಡ ನಾವು ಹೇಳಿದ್ದೇವೆ. ಅಂದರೆ ಅದು ಒಂದು ಚಿತ್ರಣ, ಹೀಗಿರುತ್ತೆ ಅನ್ನೋದು ಒಂದು ಕಲ್ಪನೆ ಜನರಿಗೆ. ಇನ್ನೂ ಕೂಡ ನೋಡ್ತಾ ಹೋಗೋದಾದರೆ ಜೈಲಿನಲ್ಲಿ ಒಂದು ಮೆನು ಇರುತ್ತೆ, ಅದರ ಪ್ರಕಾರ ಊಟ ತಿಂಡಿ ಸಪ್ಲೈ ಆಗುತ್ತೆ. ಮೊಟ್ಟೆ ಇರ್ಬೋದು, ಚಿಕನ್ ಇರ್ಬೋದು, ವಾರಕ್ಕೆ ಒಂದ್ಸತಿ ಮಾತ್ರ ಕೊಡ್ತಾರೆ. ಭೇಟಿ ಆಗೋದಕ್ಕೂ ಕೂಡ ವಾರದಲ್ಲಿ 2 ದಿನ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ. ಅದರಲ್ಲೂ ಕೂಡ ಈ ರೌಡಿ ಶೀಟರ್ಗಳನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ, ಕೊಡಲ್ವಾ, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತೇವೆ. ಆದರೆ ಇವತ್ತಿನ ಫೋಟೋ ಬೇರೆ ರೀತಿ ಕಥೆನೇ ಹೇಳ್ತಾ ಇದೆ.